ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ಅಲ್ಲ, ಇಂಟರ್ನ್ಶಿಪ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಡಾಟಾ ಅನಾಲಿಸ್ಟ್ ಇಂಟರ್ನ್. ಸೊ ವೇಕಪ್ ವಿಸಲ್ ಅನ್ನುವಂಥವ್ರು ಕಂಪ್ನಿ ಅಲ್ಲ, ಇದೊಂಥರ ಕನ್ಸಲ್ಟೆನ್ಸ್ ತರಾನೇ. ಲೈಕ್ ಫಾರ್ ಎಕ್ಸಾಂಪಲ್ ಎಜುಕೇಶನ್ ರಿಲೇಟೆಡ್ ಒಂದು ಕಂಪ್ನಿ ಅಂತಾನು ಹೇಳ್ಬೋದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ, ಮತ್ತೆ ಇಂಟರ್ನ್ಶಿಪ್ ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಜೆನ್ಯೂನ್ ಆಗಿರೋ ಇಂಟರ್ನ್ಶಿಪ್. ಸೊ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರೋದು ಏನಂದ್ರೆ, ಫೇಕ್ ಆಗಿರುವಂತ ಜಾಬ್ ಅಥವಾ ಇಂಟರ್ನ್ಶಿಪ್ ಕಂಡುಹಿಡಿಯೋದು ತುಂಬಾ ಈಸಿ. ಅದು ಹೇಗೆ ಅಂದ್ರೆ, ಆ, ಯಾರಾದ್ರೂ ನಿಮ್ಮ ಹತ್ರ ದುಡ್ಡು ಕೇಳ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ₹1 ಕೇಳ್ತಿದಾರೆ ಅನ್ಕೊಳ್ಳಿ. ಇವಾಗ ಅಪ್ಲಿಕೇಶನ್ ಫೀಸ್ ಅಥವಾ ಇನ್ನೇನೋ ಫೀಸ್ ಅಂತ ಅವ್ರು ಕೇಳ್ತಾರೆ. ಸೊ ಅದನ್ನ ನೀವು ಅಲ್ಲೇ ಕನ್ಸಿಡರ್ ಮಾಡ್ಬೇಕು, ಇದು ಫೇಕ್ ಅಂತ. ಸೊ ಅದನ್ನ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಮೂವ್ ಆನ್ ಆಗ್ಬೇಕು. ಇದು ಸಿಂಪಲ್ ಟ್ರಿಕ್, ಆಯ್ತಾ? ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಈ ಕಂಪ್ನಿ ಕರೆಕ್ಟ್ ಆಗಿದೆಯಾ, ರಿಜಿಸ್ಟರ್ ಆಗಿದೆಯಾ, ಸೊ ಇದೆಲ್ಲ ಚೆಕ್ ಮಾಡ್ಬೇಕಂತಾನೆ ಇಲ್ಲ. ಸಿಂಪಲ್ ಆಗಿ ಅವ್ರು ದುಡ್ಡು ಕೇಳ್ತಿದ್ರೆ ಅದನ್ನ ಅಲ್ಲೇ ರಿಜೆಕ್ಟ್ ಮಾಡಿ ಅಲ್ಲೇ ಬಿಟ್ಟು ಬಿಡ್ಬೋದು. ಬಿಕಾಸ್ ಏನಕ್ಕೆ ಅಂದ್ರೆ, ಇಲ್ಲಿ ನೀವು ಇಂಟರ್ನ್ ಆಗಿ ಹೋಗ್ತಿರೋ ಅಥವಾ ಜಾಬ್ಗೆ ಹೋಗ್ತಿರೋ, ನೀವು ಅವ್ರ ಕೆಲಸ ಮಾಡೋಕ್ ಹೋಗ್ತಿರೋದು. ಅವ್ರು ನಿಮ್ ಕೆಲಸ ಮಾಡ್ಕೊಡ್ತಾ ಇಲ್ವಾ, ಸೊ ನೀವು ಅವ್ರ ಕೆಲಸ ಮಾಡ್ತಿರೋದು. ಸೊ ಅವರೇ ಪೇ ಮಾಡ್ಬೇಕು ಹೊರತು ನೀವು ಪೇ ಮಾಡೋದಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ವಿಡಿಯೋನ ತುಂಬಾ ಜನ ನೋಡ್ತಿದ್ದೀರಾ, ಬಟ್ ಯಾರು ಕೂಡ ಲೈಕ್ ಸಬ್ಸ್ಕ್ರೈಬ್ ಏನು ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಸೊ ನಮಗೆ ಮೋಟಿವೇಶನ್ ಆದ್ರೂ ಸಿಗುತ್ತೆ. ಸೊ ಇವಾಗ ಇದು ಅಪ್ಲೈ ಇದು ಲಿಂಕ್ ಇರುತ್ತಲ್ವಾ, ಸೊ ನಾನ್ ನಿಮ್ಗೆ ಅದನ್ನ ಇದ್ರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಕ್ ಬರಿಬೇಡಿ. ಅದಕ್ಕೂ ಮುಂಚೆ ಇವಾಗ ಯಾರೆಲ್ಲ ಇದಕ್ಕೆ ಇದಿರ್ತಾರೆ, ಐ ಮೀನ್ ಎಲಿಜಿಬಲ್ ಇರ್ತಾರೆ ಅಂತ ನೋಡೋಣ. ಆ, ನಿಮ್ದು ಸ್ಕಿಲ್ಸ್ ಎಕ್ಸೆಲ್, SQL, ಪವರ್ BI. ಸೊ ಬೇಸಿಕ್ ಗೊತ್ತಿದ್ರೆ ಸಾಕು, ಬಿಕಾಸ್ ಇದು ಫ್ರೆಶರ್ಸ್ಗೆನೆ. ಮತ್ತೆ ಏನ್ ನೋಡ್ತಾ ಇದ್ದಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫ್ರೆಶರ್ಸ್ ಮಾತ್ರ. ಸೊ ಫ್ರೆಶರ್ಸ್ ನೀವು ಅಪ್ಲೈ ಮಾಡ್ಬೋದು. ಇವನ್ ಎಕ್ಸ್ಪೀರಿಯನ್ಸ್ಡ್ ಇರೋರು ಮಾಡ್ಬೋದು, ಬಟ್ ನೋಡ್ಕೊಳ್ಳಿ ನಿಮ್ ಟೈಮಿಂಗ್ಸ್ ಎಲ್ಲ ಹೇಗೆ ಸೆಟ್ ಆಗುತ್ತಾ, ಅದು ಇದು ಏನು ಅಂತ. ಅದಾದ್ಮೇಲೆ ಇವಾಗ ಮತ್ತೆ ಏನು, ಅದೇ ಇಂಟರ್ನ್ಶಿಪ್ ಡೀಟೇಲ್, ಲೈಕ್ ಮೋಡು ರಿಮೋಟ್ ಇರುತ್ತೆ, ಡ್ಯೂರೇಷನ್ ಫ್ಲೆಕ್ಸಿಬಲ್. ಸೊ ನೀವೇನಾದ್ರೂ ಬೇರೆ ಜಾಬ್ ಮಾಡ್ತಿದ್ದೀರಾ, ಸೈಮಲ್ಟೇನಿಯಸ್ಲಿ ನೋಡ್ಬೇಕು, ಅಥವಾ ಇನ್ನ ಡಿಗ್ರಿ ಮುಗಿಸಿಲ್ಲ, ಕಾಲೇಜಲ್ಲೇ ಇದ್ದೀರಾ, ಸೊ ಸೈಮಲ್ಟೇನಿಯಸ್ಲಿ ಎರಡು ಮಾಡ್ಬೇಕು ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಬಿಕಾಸ್ ಡ್ಯೂರೇಷನ್ ಇರೋದು ಫ್ಲೆಕ್ಸಿಬಲ್ ಇದೆ. ಸೊ ನೀವು ಯಾವ ಟೈಮಿಗೆ ಬೇಕಾದ್ರೂ ಲಾಗಿನ್ ಆಗ್ಬೋದು, ಯಾವ ಟೈಮಿಗೆ ಬೇಕಿದ್ರು ಎಕ್ಸಿಟ್ ಆಗ್ಬೋದು. ನನ್ನ ಪ್ರಕಾರ ನಿಮ್ಗೆ ಇವಾಗ ಡೌಟ್ ಬರುತ್ತೆ, ಬಟ್ ಇವ್ರು ಹೇಗೆ ಹೇಳ್ಕೊಡ್ತಾರಂತ. ಮೇ ಬಿ ಇವ್ರ ಹತ್ರ ಟೀಮ್ ಇರ್ಬೋದು, ಅಥವಾ ಇವರು ರೆಕಾರ್ಡಿಂಗ್ಸ್ ಗಳನ್ನ ಕಳ್ಸೋ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದಂದ್ರೆ, ನಾನು ನಿಮ್ಗೆ ಅವಾಗ್ಲೇ ಹೇಳ್ದಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೈ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವು ನಿಮ್ದು ಫುಲ್ ನೇಮ್, ಇದು ಸರ್ಟಿಫಿಕೇಟ್ ಅಲ್ಲಿ ಏನೆಲ್ಲ ಇರುತ್ತೆ, ಸೊ ಅದೇ ತರ ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನೇ ಇಲ್ಲಿ ಕೊಡ್ಬೇಕಾಗುತ್ತೆ, ಫುಲ್ ನೇಮ್ ಕೊಡ್ಬೇಕು. ಅದಾದ್ಮೇಲೆ ವಾಟ್ಸ್ಆಪ್ ನಂಬರ್, ಆಕ್ಟಿವ್ ಆನ್ ವಾಟ್ಸ್ಆಪ್, ನೀವು ವಾಟ್ಸ್ಆಪ್ ನಂಬರ್ ನಿಮ್ದು ಕೊಡ್ಬೇಕಾಗುತ್ತೆ. ನಾನಿಲ್ಲಿ ಸುಮ್ನೆ ಏನೋ ಕೊಡ್ತಿದ್ದೀನಿ, ಬಟ್ ನಿಮ್ದು ಕರೆಕ್ಟ್ ಆಗಿ ಕೊಡಿ, ಆಯ್ತಾ? ಸೊ ಅದಾದ್ಮೇಲೆ ನಿಮ್ದು ಮೇಲ್ ಐಡಿ ಕೇಳುತ್ತೆ, ಮೇಲ್ ಐಡಿ ಹಾಕ್ಬಿಡಿ. ಅದಾದ್ಮೇಲೆ ವಿಚ್ ಡೊಮೈನ್, ನೀವು ಯಾವ ಡೊಮೈನ್ ಅಲ್ಲಿ ಇಂಟರ್ನ್ಶಿಪ್ ನೋಡ್ತಿದ್ದೀರಾ ಅಂತ. ಸೊ ಡಾಟಾ ಅನಲಿಸ್ಟ್ ಅಂತ ಕ್ಲಿಕ್ ಮಾಡ್ಬೋದು, ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಜಾಯಿನ್ ದ ಅಫಿಷಿಯಲ್ ವಾಟ್ಸ್ಆಪ್ ಗ್ರೂಪ್ ಮ್ಯಾಂಡೇಟ್ರಿ. ಸೊ ಈ ಜಾಯಿನ್ ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಆಗ್ಬಿಟ್ಟು ಐ ಕನ್ಫರ್ಮ್ ಐ ಹ್ಯಾವ್ ಜಾಯಿನ್ ದ ವಾಟ್ಸ್ಆಪ್ ಗ್ರೂಪ್, ಎಸ್ ಅಂತ ಹಾಕ್ಬಿಡಿ. ಸೊ ಇಲ್ಲಿ ಜಾಯಿನ್ ಆದ್ಮೇಲೆ ವಾಟ್ಸ್ಆಪ್ ಗ್ರೂಪ್ಗೆ, ಅದಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡೋದು, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು. ಇಷ್ಟೇ ಆಗೋಯ್ತು, ಇದೇ ಅಪ್ಲಿಕೇಶನ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ ಫ್ರೆಂಡ್ಸು, ಫ್ಯಾಮಿಲೀಸು, ನಿಮ್ಗೆ ಗೊತ್ತಿರೋರು, ನಿಮ್ ಕಸಿನ್ಸು ಅಥವಾ ನಿಮ್ ಕಲೀಗ್ಸ್, ನಿಮ್ ಜೊತೆ ವರ್ಕ್ ಮಾಡೋರು, ಅಥವಾ ನಿಮ್ಗೆ ಗೊತ್ತಿರೋ ಪರಿಚಯ ಇರೋರು ಯಾರಾದ್ರೂ ಇಂಟರ್ನ್ಶಿಪ್ ಹುಡುಕ್ತಿದಾರೆ, ಅಥವಾ ನಿಮ್ದು ಲೈಕ್ ಮಕ್ಕಳು ಯಾರಾದ್ರೂ ಇಂಟರ್ನ್ಶಿಪ್ ನ ಹುಡುಕ್ತಿದ್ರೆ, ಸೊ ಅವ್ರಿಗೆ ಇದು ಬೆಸ್ಟ್ ಇಂಟರ್ನ್ಶಿಪ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಇರೋರಿಗೆ. ಸೊ ಯಾರು ಕೂಡ ಮಿಸ್ ಮಾಡೋಕ್ ಹೋಗ್ಬೇಡಿ. ಈ ಚಾನ್ಸ್ ಮತ್ತೆ ಮತ್ತೆ ಸಿಗೋದಿಲ್ಲ ನಿಮ್ಗೆ. ಯಾ ಗೈಸ್, ಐ ಹೋಪ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ.
ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ, ಮತ್ತೆ ಬೆಲ್ ಬಟನ್ ಅಂತದನ್ನ ಮರಿಬೇಡಿ, ಯಾಕಂದ್ರೆ ನಿಮ್ ಪ್ರತಿ ಸಲನೂ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ, ಬಟ್ ಯಾರು ಕೂಡ ಲೈಕ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೊಂದು ಮೋಟಿವೇಶನ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಎಲ್ಲ ಲೈಕ್ ಕೊಡಿ. ಸೊ ಅದು ನಮ್ಗೊಂದು ಮೋಟಿವೇಶನ್ ಆಗುತ್ತೆ. ಯಾ ಐ ಹೋಪ್ ಗೈಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಜೊತೆ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.